प्रतीक्षा हरवी शेटर. ಬೈ ಪಕ್ಕಾ ನೆಕ್ಸ್ಟ್ ಸೆಮ್ ಇಂದ ಸೀರಿಯಸ್ ಆಗಿ ಅಭ್ಯಾಸ ಮಾಡು. ಅದೇ प्रतीक्षा ಎಸ್ ಬಂದ್ ದಿಸ್ ಇಸ್ ಅವರ್ ಕ್ಯಾಂಪ್. ಬೈ ಲೆಟ್ಸ್ ಟೇಕ್ ದಟ್. ಅಷ್ಟು ಜೋರ್ ಮಳೆ ಬರತೈತಿ, ಸೌಂಡ್ ಕೇಳ್ರಿಪ್ಪ. ಒಬ್ರಿಗೆ ಏನತ್ತಳ್ರಿ ಬೇಡ ಅಂತ. ನಾ ಒಬ್ಬೇಕೆ ಸಾರಿ ಹಾಕೊಂಡ್ ಬಂದೇನ್ ಬೈ. ನೋಡ್ರಿ ಇಲ್ಲಿ ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಸೊ ಹೇ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಸಿಗ್ತದಿರಿ ಅಂತ ಅನ್ಕೊಂಡೇನಿ. ಅಂಡ್ ನಾವು ಕ್ರೂ ಮಸ್ತ್ ಜಿಂಗದೇವಿ. ಸೊ ನಾನು ನಿಮ್ರು ಎಲ್ಲರ ಪ್ರತೀಕ್ಷಾ ಬ್ಯಾಕ್ ಅಗೇನ್ ವಿತ್ ದ ನ್ಯೂ ಬ್ಲಾಗ್. ಎಣ್ಣೆನ್ ಪೈಕಿ ಹಿಂಗೆ ಸಾರಿ ಹಾಕೊಂಡಾಳಲ್ಲ ಅಂತ ಅಂತಿರ್ಬೋದು. ಇವತ್ತೇನೈತ್ರಿ ಅಂದ್ರೆ ನಮ್ಮ ಕಾಲೇಜ್ನಾಗ ಫೇರ್ವೆಲ್ ಐತಿ. ಆ್ಯಂಡ್ ನೋಡೋಣಂತ ಏನಾಗ್ತೈತಿ ಏನಿಲ್ಲ ಅಂತ. ಸ್ವಲ್ಪ ಎಕ್ಸೈಟೆಡ್ ಅದೇನು ಅತ್ತ ನರ್ವಸ್ನೂ ಅದೇನಿ. ನೋಡೋಣಂತ ಇದು ಕಾಲೇಜಿದ ಬ್ಲಾಗ್ ಹೆಂಗೆ ಹೋಗ್ತೈತಿ ಏನಿಲ್ಲ ಅಂತ ಹೇಳ್ತೇನಂತ. ಸೊ ಸ್ಟೇ ಟ್ಯೂನ್ಡ್. ಆ್ಯಂಡ್ ಈಗ ಸಾರಿ ಸೆಲೆಕ್ಟ್ ಮಾಡೇನ್ರಿ ನಾ. ಎಷ್ಟೊಂದು ಸಾರಿ ಸೆಲೆಕ್ಷನ್ ಮಾಡಿ ಅಟ್ ದಿ ಎಂಡ್ ಈಗ ಸೆಲೆಕ್ಟ್ ಮಾಡಿದ್ದೇನೆ. ಯಾಕಂದ್ರೆ ನಂಗೆ ಇದೇನೋ ಸೇರ್ತೆ ಆ್ಯಂಡ್ ಹಿಂಗೆ ಕಾಣತೈತಿ. ನಿನ್ನೆ ಬ್ಯಾಂಗಲ್ ಹುಡ್ಕಾಕ್ ಹೋಗ್ಯವ್ರಿ ಇಷ್ಟೋ ತನಕ. ಯಾಕಂದ್ರೆ ನಂಗೆ ಅದು ಮ್ಯಾಚಿಂಗ್ ಕಲರ್ ಸಿಗಾತಿದ್ದಿರ್ಕಿಲ್ಲ. ಆ್ಯಂಡ್ ಕೂದ್ಲಾನು ಆಲ್ಮೋಸ್ಟ್ ಲೈಕ್ ನಾರ್ಮಲ್ ಸೆಟ್ ಆಗೈತಿ. ಹಂಗಾರಿ ಅದು ಮುದ್ದಾಮ್ ಏನಾರು ಫಂಕ್ಷನ್ ಇದ್ದಾಗ ಹೇರ್ ಚಂದಾಗ ಸೆಟ್ ಆಗೋದಿಲ್ಲ. ಸ್ವಲ್ಪ ನರ್ವಸ್ ಆಗತ್ತೀನಿಲ್ಲ, ಅದಕ್ಕೆ ಹಿಂಗೆ ಮಾತಾಡತ್ತೀನಿ. ಬಿಟ್ ನರ್ವಸ್ ಯುನೋ. ಆ್ಯಂಡ್ ಐ ಥಿಂಕ್ ನನ್ನ ಫ್ರೆಂಡ್ ಬಂದ್ಲ ಅನಿಸ್ತೈತಿ. ಒಂದೆರಡು ವಿಡಿಯೋ ಮಾಡಬೇಕಿತ್ತ. ನೋಡು ಅಂತ ಹೇಳ್ರಿ ಫ್ಯಾಮಿಲಿ ಏನಕ್ಕಿದ್ದು ಗೊತ್ತಿಲ್ಲ. ಸೊ ಸ್ಟೇ ಟ್ಯೂನ್ಡ್. ಆ್ಯಂಡ್ ನಮ್ಮ ಅಪ್ಪ ನೋಡ್ರಿ ಇಲ್ಲಿ ನೀರಿಗೆ ಮಾಡತ್ತಾರ ಸೀರಿಗೆ. ನಮ್ದು ಫೋಟೋ ಸೆಷನ್ ನಡೆದೈತ್ರಿ. ವಿಜಯ್ ಬೈ ನಮ್ದು ಫೋಟೋ ಹೊಡ್ಯಾತಾರ. ಆ್ಯಂಡ್ ಇವ್ರ ಮಮ್ಮಿ ನೋಡ್ರಿ ಬ್ಲೌಸ್ ಹೊಲ್ದಿದ್ದು. ಬೈ ಮಸ್ತ್ ಹೊಲ್ದಾರ ಅಂತ ಹೇಳೋ ಬೈ. ಥ್ಯಾಂಕ್ ಯು ಹೇಳಿ. ಮತ್ತೆ ಫುಲ್ ಆಟಿಟ್ಯೂಡ್ ನೋಡ್ರಿ ಅಲ್ಲೇ ಸ್ಮಾರ್ಟ್ ಬಾಯ್ ಶ್ಲೋಕೆ ಪಾಪ ಎಂಡ್ ಮೂಮೆಂಟ್ ಕೊಟ್ಟೇನ್ರಿ. ಅಂದ್ರೂ ಮಸ್ತ್ ಹೊಲ್ದಾರ ಬ್ಲೌಸ್. ಆ್ಯಂಡ್ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗ ಜಸ್ಟ್ ಈಗ ಹೋಗತ್ತಿದ್ ಕಾಲೇಜಿಗೆ. ಎಷ್ಟು ಗಂಟೆ ಕರೆದಿದ್ರಿಪ್ಪ ಅಂತಂದ್ರೆ 11 ಗಂಟೆಗೆ. ನಾವು ಎಷ್ಟು ಗಂಟೆ ಹೋಗತ್ತೇವ್ರಿ ಅಂದ್ರೆ ಆಲ್ಮೋಸ್ಟ್ ಅರೌಂಡ್ 12 ಗಂಟೆ ಆಗುವಂತ. ಈಗ ಮನೆ ಬಿಡಾತೇವೆ ನಾವು. ಹ್ಞೂ ಕಾರ್ ತಂದೇನು ಬೈಕ್ ಎಲ್ಲಿ ತರಬೇಕು ಅವ ಸೀರಿನಾಗ. ಆ್ಯಂಡ್ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಆ್ಯಸ್ ಯೂಶುವಲ್ ನಮ್ದು ಎವ್ರಿ ಟೈಮ್ ಲೇಟ್ ಅಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗೈತಿ. ಸ್ಪೀಚು ನಡೆದೈತಿ. ನೆಕ್ಸ್ಟ್ ಈಗ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಐತಿ. ಅದ್ರಾಗ ನಂದೊಂದು ಪ್ರೈಸ್ ಐತಿ. ಈಗ ಲೇಟ್ ಹೋದೆ ಅಂದ್ರೆ ಭಾಳ ಪಿಕ್ಚರ್ ಹಾಕೈತಿ. ಅದ್ರಾಗ ವ್ಲಾಗ್ ಮಾಡತ್ತೀನಿ. ನಂಗೆ ನಡ್ಯಾಕ ಬರತ್ತಿಲ್ರಿಪ್ಪ ಸೀರಿನಾಗ. ಒಂದು 2 ಸಲ ಎಡವಿದೆ ಬಿದ್ದೆ ಅಂದ್ರೆ ಹಲ್ಲಾರ ಮುರಿತೈತೆ ನಂದು. ಭಾಳ ಪಿಕ್ಚರ್ ಹಾಕೈತಿ. ಆ್ಯಂಡ್ ಹೋಗು ನಾನು ಬರೀ ಏನು ಫ್ಯಾಮಿಲಿ ಫೈನಲಿ ಆನ್ ಟೈಮ್ ಒಂದು ರೀಚ್ ಆಗಿವಿ. ಆನ್ ಟೈಮ್ ಅಂದ್ರೆ ಲೇಟ್ ಬಂದೀವಿ. Career opportunities. We would also like to recognize and honor our achievers who have made our department proud through their outstanding talent. Now we request Professor Karibasappa sir, PR Patil sir to kindly come forward and honor our achievers with token of appreciation. First, under co-curricular achievement, Pratiksha Harvi Shetter. She is the youngest female to complete a solo round trip from Karnataka to Kashmir and recognized in the India Book of Records. She was also titled as Grandmaster in Asia Book of Records. Please put your hands together and welcome Subiksha to the stage with a huge round of applause. विश्व विनोदिनी नंदनते भगवती श्रुति कंठ कुटु. Every goodbye feels ordinary until it becomes a memory. Let's start from the beginning, shall we?
रूठे तो खुदा भी रूठे साथ तुम ना मर्द भी है देती चैन भी है देती दर्द भी है देती जान भी है लेते यारियों कॉलेज इज ओवर यार कल के बाद ये लोग हमें शायद कभी मिलेंगे भी नहीं। कॉलेज के 5 साल कैसे निकल गए पता ही नहीं चला। ओ हेलो, इतना क्या सेंटी हो रहा है भाई? पास आउट हो रहे हैं, मर नहीं रहे हम। तो मिलेंगे ना। उस दिन सब एक दूसरे से गले मिल रहे थे, इमोशनल के वादे कर रहे थे कि टच में रहेंगे, साल में एक बार जरूर मिलेंगे। There's this old Chatham saying that goes, and it roughly translates to, remember what you leave behind, but never forget what you take. On that note, farewell my seniors. अंग्रेजी में कहावत है, It's not the goodbyes that hurt, it's the flashbacks that follow. So many memories in just a few months. From classes to events, assignments to last minute submissions, this journey was truly unforgettable. And part of the event. ಮುಗ್ಯಾಕ್ ಬಂತಾನೆ. This is the moment. Now we would like to invite Pratiksha Harvi Shettar. ನಮಸ್ಕಾರಪ್ಪ ಎಲ್ಲರಿಗೂ. Very good afternoon to our respected HOD sir, beloved teachers and my dear friends. First of all, thank you for giving me this opportunity to speak a few words on this special day. Actually ಇವತ್ತು ಸ್ಟೇಜ್ ಮೇಲೆ ನಿಂತು ಮಾತಾಡ್ಬೇಕಂದ್ರೆ ಭಾಳ ಡಿಫ್ರೆಂಟ್ ಫೀಲಿಂಗ್ ಬರತೈತಿ. ಯಾಕಂತಂದ್ರೆ ಇದು 3 years ಹೆಂಗ್ ಕಂಪ್ಲೀಟ್ ಆತ ಅನ್ನೋದು ಗೊತ್ತಾಗತ್ತಿಲ್ಲ. It still feels like just yesterday we entered BVB college with confusion, fear and excitement. And now, look, we are here for the farewell. BCA life wasn't only about coding, internals, assignment and project stress. It was actually about surviving everything together. ನಾಳೆ ಲಾಸ್ಟ್ ಡೇ ಸಬ್ಮಿಷನ್ ಅಂದ್ರೆ ರಾತ್ರಿ ಎಲ್ಲ ಕುಂತ ಅಸೈನ್ಮೆಂಟ್ ಸಬ್ಮಿಟ್ ಮಾಡ್ತಿದ್ವಿ. ಲ್ಯಾಬ್ನಾಗ ಕೋಡ್ ರನ್ ಆಗತ್ತಿಲ್ಲ ಅಂತಂದ ಸಿಸ್ಟಮ್ಸಿಗೆ ಬ್ಲೇಮ್ ಮಾಡ್ತಿದ್ವಿ. ಪ್ಲಸ್ ಫಸ್ಟ್ ಕ್ಲಾಸಿಗೆ ಲೇಟ್ ಆಗತ್ತೈತೆ ಅಂತಂದ ಮನಿನ್ಯಾಗ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿ ಕಾಲೇಜಿಗೆ ಬರ್ತಿದ್ವಿ. ಕಾಲೇಜಿಗೆ ಬಂದ್ಮೇಲೆ ಫಸ್ಟ್ ಕ್ಲಾಸ್ ಸ್ಕಿಪ್ ಮಾಡಿ ಕ್ಯಾಂಟೀನಿಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ತಿದ್ವಿ. ಅಂಡ್ ಇದೊಂದು ಡೈಲಾಗ್ ಇಲ್ಲಾರ್ದ ನಿಮ್ ಡಿಗ್ರಿ ಇನ್ಕಂಪ್ಲೀಟ್ ಐತಿ. ಎನಿ ಗೆಸ್? ಬೈ ಪಕ್ಕಾ ನೆಕ್ಸ್ಟ್ ಸೆಮ್ ಇಂದ ಸೀರಿಯಸ್ ಆಗಿ ಅಭ್ಯಾಸ ಮಾಡೋಣ. ಪಕ್ಕಾ ಸ್ಟಾರ್ಟಿಂಗ್ ಇಂದ ಅಭ್ಯಾಸ ಮಾಡೋಣ. ಬಟ್ ದ್ಯಾಟ್ ಥಿಂಗ್ ನೆವರ್ ರಿಯಲಿ ಹ್ಯಾಪನ್. ನೆಕ್ಸ್ಟ್ ಸೆಮ್ ಅನ್ಕೊಂತ ಲಾಸ್ಟ್ ಸೆಮಿಗೆ ಬಂದ್ವಿ. ಟು ಅವರ್ ಟೀಚರ್ಸ್, ಥ್ಯಾಂಕ್ ಯು ಫಾರ್ ಗೈಡಿಂಗ್ ಅಸ್, ಸಪೋರ್ಟಿಂಗ್ ಅಸ್ and tolerating us even when we tested your patience. Whatever confidence we have today, it's all because of your encouragement. ಕರೆ ಹೇಳ್ಬೇಕಂದ್ರ ಕಾಲೇಜ್ ನಮಗ ಡಿಗ್ರಿ ಅಷ್ಟ ಕೊಟ್ಟಿಲ್ಲ. It gave us memories, confidence, friendships and dark circles too. Sometimes friendship ನಾಗ ಸಣ್ಣ ಥಿಂಗ್ಸಿಗೆ ಜಗಳ ಮಾಡ್ತಿದ್ವಿ. ಎಲ್ಲಾ ಗ್ರೂಪ್ನಾಗೂ ಫೈಟ್ ಆಗೇ ಬಿಟ್ಟಿರ್ತೈತಿ. Everyone will relate this. ಬಟ್ ನೆಕ್ಸ್ಟ್ ಡೇ ಮತ್ತ ಎಲ್ಲಾರು ಸೇರಿ ಕ್ಯಾಂಟೀನ್ ಕುಂತ ಚಾ ಕುಡಿತಿದ್ವಿ. ದ್ಯಾಟ್ಸ್ ದ ಬ್ಯೂಟಿ ಆಫ್ ಕಾಲೇಜ್ ಲೈಫ್. ಅಂಡ್ ಆನೆಸ್ಟ್ಲಿ ದ ಫನಿ ಥಿಂಗ್ ಈಸ್ ಥ್ರೂ ಔಟ್ 3 years ವಿ ಕೆಪ್ಟ್ ಆನ್ ಸೇಯಿಂಗ್ ಲೈಕ್ ಕಾಲೇಜ್ ಯಾವಾಗ ಮುಗಿತೈತಪ್ಪ, ಕಾಲೇಜ್ ಮುಗಿದ್ರೆ ಸಾಕಾಗೈತಿ.
ಬಟ್ ಈಗ ಅನ್ಸಾತೈತಿ somewhere inside none of us are really ready to live. So today, instead of saying goodbye, I just want to say thank you. Thank you BBB College, thank you teachers, and thank you to the crazy BCA batch to giving me such memories. I'll carry this forever. People say college life is the best part of life. Now I finally understand why. Every semester ended with relief, but this time ending with a heavy heart. Batch 2023-26 signing off. Thank you. For making these 3 years very memorable and For giving opportunity to dignitaries of the dais. So, this was an accidental. We begin the memento distribution ceremony as a small gesture of gratitude and love to our dear seniors. ಪಾಪ್ರಿಪ್ಪ ಯಾರ್ದೇ ಹೆಸರು ಮಿಸ್ ಆಗ್ತಾರಪ್ಪ. ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಆಗ್ತಿರ್ತಾವ, ಅದಕ್ಕೆ ಹಂಗೆ ಆಗೋದನ್ರಿ. ಆ್ಯಂಡ್ ಹೋಗಿ ಸ್ಪೀಚ್ ಕೊಟ್ಟು ಬಂದೆ. ಸ್ಟಾರ್ಟಿಂಗ್ ಸ್ವಲ್ಪ ಓದ್ಕೊಳ್ಳೆ ನರ್ವಸ್ ಇದೆ, ಬಟ್ ಇಟ್ ವಾಸ್ ಲೈಕ್ ನಾರ್ಮಲ್ ಫಾರ್ಮಲ್ ಟೈಪ್ಸ್ ಆಯ್ತು. ನಂದು ಡೀಸೆಂಟ್ ಸ್ಪೀಚ್ ಇತ್ತು. ಇತ್ತಾಗ ಜಾಸ್ತಿ ಮಷ್ಕಿರಿನೂ ಇಲ್ಲ, ಇತ್ತಾಗ ಜಾಸ್ತಿ ಅದು ಇಲ್ಲ, ಯಾಕಂದ್ರೆ ಫೇರ್ವೆಲ್ ಎಲ್ಲ ಸುಮ್ಮನೆ ಅದರ ಸಂಬಂಧ. ಆ್ಯಂಡ್ ಏನೋ ಖುಷಿ ಅನ್ನಿಸ್ತೆ. ಈಗ ಅಲ್ಲಿ ಮೂಮೆಂಟಮ್ ಕೊಡತ್ತಾರೆ ನಮ್ಗೆ. ಆ್ಯಂಡ್ ಲೆಟ್ಸ್ ಟೇಕ್ ದ್ಯಾಟ್. ಇದು ಮುಗಿತಂದ್ರೆ ಫಂಕ್ಷನ್ ಮುಗಿತಿರ್ಬೇಕ, ನೋಡೋಣ. Sanjana SW, Anjum Nadaf, Nisarga ಪಾಪ್ರಿ ಸ್ವಲ್ಪ ಒಂದೇನೋ ಮಿಸ್ಟೇಕ್ ಆತ. ಹೆಂಗ್ ಮಾಡತ್ ಅಕ್ಕಿ ಮೊದಲು ಬರ್ಸ್ಟ್ ಆಗ್ಯಾಳ. Jyoti P. ಲಾಸ್ಟ್ ಅಭಿಷೇಕ್. ಅಭಿಷೇಕ್ ಅದೇ Pratiksha H. ಎಸ್ ಬಂದ್ ನೋಡ್ರಿ ಇಲ್ಲಿ ಫ್ಯಾಮಿಲಿ ನಮ್ದಿದೆ. ಸಿ ಡಿವಿಷನ್ ಗ್ರೂಪ್. ಸ್ವಲ್ಪ ಜನ ಮಿಸ್ ಆಗ್ಯಾರ, ಯಾಕಂದ್ರೆ ಎಕ್ಸಾಮ್ ಬರಕ್ಕೆ ಹೋಗಿದ್ರು. ಬಟ್ ದಿಸ್ ಈಸ್ ಅವರ್ ಬ್ಯಾಚ್. Best boy, any guess? As per the deliberation, the best boy title goes to Kisaka. ಯಾರು ಇದೆ ಇವತ್ತೇ ನೋಡತ್ತೀನ್ರಿ. ನಾ ಕಾಲೇಜ್ನಾಗ ಯಾವತ್ತೂ ನೋಡೇನೇ ಇಲ್ಲ. ಯಾಕಂದ್ರೆ ನಮ್ಮ ಡಿವಿಷನ್ ಇಲ್ಲಿ ಕಾಲೇಜ್ದವ್ರು ಇಲ್ಲಿ ಕುಂತೋರ್ದ ಭಾಳ ಜನ ನಾ ಇವತ್ತ ಮುಖ ನೋಡತ್ತೀನಿ. And the best girl title goes to any guess? ಮೆಹಕ್. Okay, I'll not take up much time. I'll announce best girl title goes to Ankita Patil. I want to thank faculty because every time I came late to the class, you allowed me. Yes, I am always late, but it was not intentionally. ಯಾವುದೋ ಒಂದು ರೀಸನ್ ಸಂಬಂಧ ಲೇಟ್ ಆಗಿರ್ತಿದ್ದೆ, ಅದಕ್ಕೆ ಅಪಾಲಜಿ and thank you. We have made a film on psychological drama. Is the director Prajwal, our ಲೈಟ್ಸ್, ಕ್ಯಾಮ್ರಾ, ಆಕ್ಷನ್. ದಾನ ಮಾಡಿ ಕೆಂಪಾದಿದು ಆಹಾ. Thank you everyone for being a part of this memorable celebration. Have a wonderful day ahead. Now we have a photo session and then followed by lunch. Thank you everyone. ಆ್ಯಂಡ್ ಫ್ಯಾಮಿಲಿ ನೋಡ್ರಿ ಇಲ್ಲಿ ಗ್ರೂಪ್ ಫೋಟೋ ಸಂಬಂಧ ಎಷ್ಟು ಗುದ್ದಾಡತ್ತಾರ. ಇಲ್ಲೆಲ್ಲರೂ ನಿಂತಾರ, ಇನ್ನೂ ಫೋಟೋನ ತೆಗ್ಯಾತಿಲ್ಲ ಅವ್ರೆ, ಕರೆಕ್ಟಾಗಿ ಅರೇಂಜ್ ಆಗತ್ತಿಲ್ಲ ಅಂತ. ಬಿಸಿಲಾರ ನೋಡ್ರಿ ಎಷ್ಟೈತಿ, ಅದು ಕ್ಯಾಮ್ರಾನು ಕಾಂಟ್ರಾಸ್ಟ್ ತೊಗೊಳತ್ತಿಲ್ಲ. ಗ್ರೂಪ್ ಫೋಟೋಗೆ ನಿಂದ್ರಸಾರ ಇಲ್ಲಿ. ಪ್ರತೀಕ್ಷಾ ಸ್ಪೀಚ್ ಮಸ್ತ್. ಥ್ಯಾಂಕ್ ಯು. ಫ್ಯಾಮಿಲಿ ನೋಡ್ರಿ ಇಲ್ಲಿ ಇದನ್ನು ಗಿಫ್ಟ್ ಕೊಟ್ಟಾರ, ಅದು ಅನ್ಬಾಕ್ಸ್ ಮಾಡತ್ತೈತೆ. ನೋಡು ಏನೈತೆ ಅಂತ. ಪಿಂಕ್ ಕಲರ್ ಬಾಟಲ್. ಮೈ ಬಾಟಲ್ ಅಂತ ಚಲೋ ಐತಿ. ಆ್ಯಂಡ್ ಫ್ಯಾಮಿಲಿ ಜಸ್ಟ್ ಗ್ರೂಪ್ ಫೋಟೋ ತೊಗೊಂಡ್ವಿ ರೀ ನಾವು. ಆ್ಯಂಡ್ ಇಲ್ಲಿ ನಮ್ದು ಬೇರೆ ಫ್ರೆಂಡ್ಸ್ ಅದಾರೆ, ಅವ್ರ ಜೊತೆನೂ ಫೋಟೋ ಹೊಡ್ಸ್ಕೊಂಬರೋಣ ಅಂತ ಹೋಗಿ ಉಳ್ಕಿದ್ದವರಲ್ಲಿ ನಿಂತಾರೆ. ಆ್ಯಂಡ್ ಸ್ವಲ್ಪ ಊಟ ಆದಮೇಲೆ ತೆಗೆಸ್ಕೋಬೇಕಂತೈತಿ. ಉಳ್ಕಿದ್ದು ಸ್ವಲ್ಪ ಫ್ರೆಂಡ್ಸ್ ಇಲ್ಲದಾರೆ. ಆ್ಯಂಡ್ ನಂದು ಬೇಕಿ ಫ್ರೆಂಡಿದ್ದು ಬರ್ಡೇ ಐತಿ ಇವತ್ತೆ. ಅದ್ರ ಸಂಬಂಧ ನೋಡ್ರಿ ದೊಡ್ಡ ಫೇರ್ವೆಲ್ ಪಾರ್ಟಿ ಇಟ್ಟಾರ. ನನ್ನ ಫ್ರೆಂಡಿನ ಬರ್ಡೇ ಐತೆ ಅಂತಂದು ನಮ್ಮ ಫೇರ್ವೆಲ್ ಊಟ ನೋಡ್ರಿ ಇದು ಹೆಂಗೈತಿ.
ಹಾಯ್. One last time. ಫ್ಯಾಮ್ಲಿ ಈಗ ಜಸ್ಟ್ ಗ್ರೂಪ್ ಫೋಟೋದೆಲ್ಲ ತೊಗೊಂಡ್ವಿ ರೀ. ಹುಡುಗ್ಯಾರ ಜೊತೆ ಆತ, ನಮ್ಮ ಕ್ಲಾಸ್ಮೇಟ್ಸ್ ಜೊತೆ ಆತ. ಸೊ ಎಲ್ಲ ಗ್ರೂಪ್ ಫೋಟೋ ಅದು ಆತ. ಈಗ ಏನಿಲ್ಲ ರೀ, ಟೈಮ್ ಎಷ್ಟು ಆಗೈತಿರಪ್ಪ ಅಂತಂದ್ರೆ 4:26 ಆಗೈತಿ. ಈಗ ನೋಡ್ಬೇಕು ಏನಿಲ್ಲ ತಿಳಾತಿಲ್ಲ. ಸೊ ಕ್ಲೈಮೇಟ್ ಏಕ್ ನಂಬರ್ ಆಗೈತೆ ನೋಡ್ರಿ. ಕಾಣತೈತೆ ಕ್ಯಾಮ್ರಾನಾಗ ಅಷ್ಟು ಗೊತ್ತಾಗತ್ತೈತಿ, ಇಲ್ಲಿ ಗೊತ್ತಿಲ್ಲ. ಫುಲ್ ಹೆಂಗಾಗೈತಿರಪ್ಪ ಅಂದ್ರೆ ಫುಲ್ ಡಾರ್ಕ್ ಆಗೈತಿ, ಮಳೆ ಬರೋಂಗೆ ಆಗೈತಿ. ಐ ಗೆಸ್ ಮಳೆ ಬರ್ಬೋದು ಅಂತ ಅನ್ಸತ್ತೈತಿ. ಸೊ ಎಷ್ಟೋ ತನಕ ಗ್ರೂಪ್ ಫೋಟೋ ತೊಗೊಂಡ್ವಿ ನಾವು. ನಮ್ದು ಕ್ಲಾಸ್ಮೇಟ್ಸ್ ಸ್ವಲ್ಪ ಜನ ಬಂದ್ರೆ ಮತ್ತು ಸ್ವಲ್ಪ ಜನ ಮಿಸ್ ಆದ್ರೆ. ಸೊ ಫುಲ್ ಹಿಂಗೆ ಟೋಟಲ್ ಸಿ ಡಿವಿಷನ್ ಅಂತೂ ಸಿಗಲಿಲ್ಲ. ಸ್ವಲ್ಪ ಜನ ಎಲ್ಲೋ ಹೋದ್ರೆ, ಸ್ವಲ್ಪ ಜನ ಎಲ್ಲೋ ಹೋದ್ರೆ. ಸೊ ನೋಡು ನಂದು ಬರೀ ಫ್ಯಾಮಿಲಿ ಫೋನ್ಯಾಗ ಒಂದು ಚಾರ್ಜ್ ಇಲ್ಲ, ಚಾರ್ಜ್ ಇಡಬೇಕಾಗೈತಿ. ಏನಾಗ್ತೈತೆ ಏನಿಲ್ಲ ಅಂತ ಹೇಳ್ತೇನೆ. ಸೊ ಸ್ಟೇಟ್ಯೂನ್. ಈಗ ಜಸ್ಟ್ ಮಳೆ ಬರಬಾರ್ದು ಅನ್ನತ್ತಿತ್ತ. ಇಲ್ಲಿ ನೋಡ್ರಿ ಅಷ್ಟು ಜೋರು ಮಳೆ ಬರತೈತಿ ನೋಡ್ರಿ ಇಲ್ಲಿ ಮಳೆ. ಆ್ಯಂಡ್ ಸ್ವಲ್ಪ ಜನ ಮನೆಗೆ ಹೋದ್ರೆ ಏನು ಮಾಡ್ತೀರಿಪ್ಪ, ಮಳೆ ಜೋರು ಬರತೈತಿ. ನಂಗೆ ಮನೆಗೆ ಹೋಗೋದು ಹೆಂಗಂತೈತಿ ನೋಡ್ರಿ. ಕಾರ್ ಐತಿ ಬಿಡ್ರಿ, ಕಾರ್ ಐತಿ, ಬಟ್ ಸ್ಟಿಲ್ ಕಾರ್ ಮಟ್ಟ ಹೋಗೋ ಮಟ್ಟಾರೆ ಫೋನಿಗೆಲ್ಲ ಸಿಡಾತೈತೆ. ಅದ್ರಾಗ ಫೋನ್ಯಾಗ ಚಾರ್ಜೇ ಇಲ್ಲ. ಸೊ ಐ ಆಮ್ ಥಿಂಕಿಂಗ್ ಹೆಂಗಪ್ಪ ಏನಂತಂದ್ರೆ ಅದು ಏನೋ ಒಂದು ರೀಲ್ನಾಗ ಐತಲ್ರಿಪ್ಪ, ದಿಸ್ ಈಸ್ ಹೌ ದ ಕಾಲೇಜ್ ಸ್ಟಾರ್ಟೆಡ್, ದಿಸ್ ಈಸ್ ಹೌ ಕ್ಯಾಂಪ್. ದಿಸ್ ಈಸ್ ಅವರ್ ಕಾಲೇಜ್ ಸ್ಟಾರ್ಟೆಡ್ ಟು ಆ್ಯಕ್ಟ್ ವೆನ್ ದಿ ಟೈಮ್ ಕೇಮ್ ಟು ಲಿವ್ ಅಂತ ಸಮಥಿಂಗ್ ಏನೈತಲ್ಲ ಹಂಗೆ ನೋಡ್ರಿ. ಇಲ್ರಿ ಏನು ದುಮ್ಶಾನ್ ಮಳಿ ಹೊಡಾತೈತಿಲ್ರಿ. ಯಾರು ಕಾಲೇಜ್ ಒಳಗೈತಿ, ದುಮ್ಶಾನ್ ಮಳಿ ಹೊಡಾತೈತಿ. ಮತ್ತೆ ತೋರಿಸ್ತೀನಿ ಒಂದು ಸೆಕೆಂಡ್. ಫುಲ್ ನೋಡ್ರಿ ಇಲ್ಲಿ ಹೆಂಗಾಗೈತಿ ನೋಡ್ರಿ. ಇಲ್ಲಿ ಮ್ಯಾಲಿನ ಡ್ರಮ್ಮ ಸಿಡಿ ಬೈ ಭಾಳ ಜೋರ್ ಮಳೆ ಆಗತೈತಪ್ಪ. ಏನು ಇದೆ ನೋಡ್ರಿ, ಇಲ್ಲಿ ಮ್ಯಾಲಿಂದ ಬಿತ್ತು ಎಕ್ದಮ್ ಸೇ ಬೈ ನಮ್ಮ ಬೈ ಸಾಬ್. ಕ್ಯಾಮ್ರಾನಾಗ ಅಷ್ಟು ಕಾಣತೈತಿ ಗೊತ್ತಿಲ್ಲ, ಎಷ್ಟು ಗಿಡ ಬೀಳ್ತಾವ ಗೊತ್ತಿಲ್ಲ, ಅಷ್ಟು ಜೋರ್ ಮಳೆ ಬರತೈತಿ. ಸೌಂಡ್ ಕೇಳ್ರಿಪ್ಪ. ಹೆಂಗ ಅನ್ಸತೈತ್ರಿಪ್ಪ ಅಂದ್ರೆ ಮಳಿನಾಗ ಹೋಗಿ ಆಟಾಡ್ಬೇಕು ಅನ್ಸತೈತಿ. ಬಟ್ ಮಮ್ಮಿ ಸೀರೆ ಐತೆ ಅನ್ನೋದಕ್ಕೆ ಸುಮ್ಮದನ್ನ ಹೇಳಿ ಕಳ್ಸಾರ ಹಂಗ ಚಂದಾಗಿ ಇಟ್ಕೊಂತ. ಇಫ್ ಇನ್ ಕೇಸ್ ಏನಾರು ನಾರ್ಮಲ್ ಜೀನ್ಸ್ ಪ್ಯಾಂಟ್ ಅದು ಹಾಕೊಂಡಿದ್ದೆ ಅಂದ್ರೆ ಪಕ್ಕ ಯಾರಿಗೂ ಕೇಳ್ತಿದ್ದಿದ್ದಿಲ್ಲ, ಸೀದಾ ಹೋಗಿ ಮಳಿನಾಗ ಆಟಾಡ್ತಿದ್ದೆ. ಬಟ್ ಸೀರೆ ಐತಲ್ಲ ರೀ, ಅದ್ರಾಗ ನೋಡ್ರಿ ಸೀರೆ ಮತ್ತು ಕೂದ್ಲ ಮತ್ತು ಹೀಲ್ಸ್ ಈಗೂ ಮನಸ್ ಮಾಡಿ ಆಡ್ಬೋದು. ಇಡೀ ಕಾಲೇಜ್ ಆಡತೈತಿ ನಮ್ಮ ಸಂಬಂಧ ನಾವು ಹೊಂಟೇವಂತಂದು. ನಾಳೆ ಸೆಮ್ಮೆಂಟ್ ಎಕ್ಸಾಮ್ ಐತೆ ಗೊತ್ತ್ರಿ. ನಾವು ಕ್ಯಾಪ್ಸ್ಟೋನ್ ತೊಗೊಂಡೇವಿ, ನಾವು 3 ಜನ, ಇನ್ನೊಂದಿಬ್ರು ಜನ. ನಾಳೆ ಎಕ್ಸಾಮ್ ಐತೆ ನಮ್ದು ಸೆಮ್ಮೆಂಟ್. ಅದು ಹೆಂಗೆ ನಾಚಿಕೆ ಬಿಟ್ಟು ಮಳಿ ಆಗೋದು ನೋಡ್ಕೊಂಡು ನಿಂತೀವಿ. ಕಮ್ಮಿ ಆಗತ್ತೀಗ, ಹಾಗೆಲ್ಲಾರು ಭಾಳ ಜೋರಾಗೈತಿ. ಬಟ್ ಏನ್ ಹೇಳ್ರಿಪ್ಪ, ವೆದರ್ ಭಾರಿ ಐತಿ. ತಗೊಂಡು ಗುಡಗ ಸಿಡ್ಲಿ ಎಲ್ಲ ಹೊಡ್ಯಾತೈತಿ ನೋಡ್ರಿ. ಇಲ್ಲಿ ತೋರ್ಸ್ಕೊಂಬಂದಾರ ಪಾಪ. ಏನಪ್ಪ ಇದೆ ಸಿಡ್ಲು ನೋಡ್ರಿ. ಅಲ್ಲಿ ಮಳಿನಾಗ ಹೋಗ್ಯಾರ ಅವ್ರು. ಹೋಗ್ಲಿ ಏನ್ ಬೇಡ ಅಂತ ವಿಚಾರ ಮಾಡತ್ತೀನಿ, ಏನ್ ಮಾಡ್ಲಿ ಗೊತ್ತಾಗತ್ತಿಲ್ಲ. ಇವ್ರು ಹೋಗ್ಯಾರ ನೋಡ್ರಿ. ಒಬ್ರಿಗೆ ಏನಾತಲ್ರಿ ಬೇಡ ಅಂತ. ಅಂಡ್ ಫ್ಯಾಮಿಲಿ ಈಗೆಲ್ಲ ಹೋಗತೈತ್ರಿಪ್ಪ ಅಂತಂದ್ರೆ ಹಬ್ಬಿಗೆ ಹೋಗತ್ತೀವಿ, ಯಾಕಂದ್ರೆ ಚಾ ಕುಡಿಯಾಕ. ಆ್ಯಂಡ್ ಇಲ್ಲಿ ನೋಡ್ರಿ, ಇಲ್ಲಿ ಸ್ಟ್ರಗಲ್ ಇಸ್ ರಿಯಲ್. ಅದ್ರಾಗ ಅಡ್ಡಾಡಕ್ ಬರತ್ತಿಲ್ಲ, ಹಿಲ್ಸ್ ಹಾಕೊಂಡು ಕಾಲರ ಇಷ್ಟು ನುಸಾತೈತ್ರಿಪ್ಪ. ನನ್ನ ಫ್ಯಾಮಿಲಿ ಆಗೇಳಿ ಜೋರ್ ಮಳಿ ಬಂದಿತ್ತಲ್ರಿ, ಇಲ್ಲಿ ಗಿಡ ಬಿದ್ಬಿಟ್ಟು ತೋರಿಸ್ತಂತೇಳಿ. ಇಲ್ಲಿ ನೋಡ್ರಿ, ಐ ಥಿಂಕ್ ಇಲ್ಲೇ ಅನಿಸ್ತೈತ ಜೋರ್, ಎಕ್ದಮ್ ಜೋರ್ ಅಂದ್ರೆ ಜೋರ್ ಸಿಡಲ್ ಬಡಿತ. ನಾವು ಹತ್ತ ಸೈಡ್ ಇದ್ವಿ ರೀ. ಇಲ್ಲಿ ನೋಡ್ರಿ, ಇಲ್ಲಿ ಒಮ್ಮೆ ಫುಲ್ ಗಿಡನ ಬಿದ್ದೈತಿ. ಹತ್ತ ಸೈಡ್ ಅನ್ಸೈತಿ, ದೊಡ್ಡದೈತಿ ರೀ ಅದು ಗಿಡ ನೋಡ್ರಿ ಇಲ್ಲಿ. ಆ್ಯಂಡ್ ಕ್ಲೈಮೇಟು ನೋಡ್ರಿ, ಕಾಲೇಜ್ ಭಾರಿ ಕಾಣತೈತಿ. ಫುಲ್ ಇಲ್ಲೆಲ್ಲ ಕ್ಲೌಡ್ಸ್ ಆತ, ಇದಾತ, ಕಾಲೇಜ್ ಗ್ರೀನ್ರಿ. ಗೈಸ್ ಇಲ್ಲೇನು ನೋಡ್ರಿ, ಹಬ್ನ್ಯಾಗ ಎಲ್ಲ ಡಸ್ಟ್ಬಿನ್ ಅದು ಬಿದ್ದೈತಿ. ನೀರು ಎಲ್ಲ ಕಡೆ ಬಂದಾವಲ್ಪ ಬೈ. ಹಬ್ನ್ಯಾಗೂ ನೋಡ್ರಿ ಇಲ್ಲಿ ನೀರು ಎಷ್ಟು ಜೋರ್ ಮಳಿ ಆಗಿರ್ಬಾರ್ದು ಥಿಂಕ್ ಮಾಡ್ರಿ ಬರೀ ನೀವು. ನನ್ನ ಫ್ಯಾಮಿಲಿ ನೋಡ್ರಿ ಇಲ್ಲಿ ಎಲ್ಲರೂ ಚಾ ಕುಡಿಯತ್ತೇವೆ ಮಸ್ತ್. ಓಕೆ, ಸೊ ಡನ್ ಫ್ಯಾಮಿಲಿ. ಸೊ ಪಾರ್ಟಿ ಕೊಡತ್ತಾಳಂತ್ರಿ ಅಕ್ಕಿ ನೋಡ್ರಿ. ಪಾರ್ಟಿ ಕೊಡಸ್ ಅಂತ ಹೇಳಿ ಸಾಕಾತ್ರಿ. ಒಟ್ಟೆ ಪಾರ್ಟಿನ ಕೊಡ್ಸಾತಿಲ್ಲ. ಇವತ್ತು ಕೊಡಿಸ್ತೇನಂದ್ಲೆ, ಇವತ್ತು ಕೊಡ್ಸುದಿಲ್ಲ ಅಂದ್ಲೆ. ಎಲ್ಲಾರು ಬರಾಕ್ ರೆಡಿ ಆಗ್ಯಾರ. ಫ್ಯಾಮಿಲಿ ಈಗೆಲ್ಲಿ ಬಂದೈತ್ರಿಪ್ಪ ಅಂತಂದ್ರೆ
ಚಾ ಕುಡಿಯಾಗಿ ಆಗಲೆಲ್ಲ ಕ್ಯಾಂಟೀನಾಗ ಒಂದ್ಸಲ ಚಾ ಕುಡ್ದೈತಿ. ಈಗ ಇನ್ನೊಂದ್ಸಲ ಆ್ಯಕ್ಚುಲಿ ಅಲ್ಲಿ ಕಾಫಿ ಕುಡಿಬೇಕಂತ ಹೋಗಿದ್ವಿ, ಬಟ್ ಅಲ್ಲಿ ಫ್ರೆಂಚ್ ಫ್ರೈಸ್ ಇಲ್ಲ, ಏನೂ ಇಲ್ಲ ಅಂತ ನಾವೇನೇನು ಕೇಳತ್ತಿದ್ವಿ ಅಲ್ಲಿ ಏನೂ ಇದ್ದಿದ್ದಿಲ್ಲ ಅಂತ. ಅದ್ರ ಸಂಬಂಧಿಗೆ ಬೇರೆ ಅಂಗಡಿಗೆ ಬಂದೇವಿ ಆ್ಯಂಡ್ ಚಾ ಕುಡಿಯತ್ತೀವಿ. ಚಾ, ಕಾಫಿ, ಬೂಸ್ಟ್, ಬೋರ್ಮಿಟಾ ಮತ್ತು ಅಷ್ಟೇ. ಅದ್ರಾಗ ಇನ್ನೊಂದೇನು ಸೀನ್ ಆಗಿಬಿಟ್ಟೈತ್ರಿಪ್ಪ ಅಂತಂದ್ರೆ, ನನ್ನ ಫ್ರೆಂಡ್ ಒಬ್ಬಕ್ಕೆ ಏನಿದ್ಲಲ್ಲ ಸೀರಿಯಾಕಿಂತ ಓದಿತ್ತಲ್ಲ ನೀರಿನಾಗ, ಅಕ್ಕಿ ಅವ್ರ ಪಿ ಜಿಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಕುರ್ತಾದು ಹಾಕೊಂಬಂದ್ಬಿಟ್ಟಾಳೆ. ಆ್ಯಂಡ್ ಉಳ್ಕಿದ್ದ ಇನ್ನೊಂದು ಸ್ವಲ್ಪ ಜನ ಹುಡುಗರು ಏನಿದ್ರೆ ಅವ್ರು ಆಬ್ವಿಯಸ್ಲಿ ಫಾರ್ಮಲ್ಸ್ ಮತ್ತು ಕ್ಯಾಶುವಲ್ ಡ್ರೆಸ್ ಮೇಲೆ ಅದಾರ. ಆ್ಯಂಡ್ ನಾವು ಒಬ್ಬಕ್ಕೆ ಸಾರಿ ಹಾಕ್ಕೊಂಡು ಬಂದೇನು ಬೈ ನೋಡ್ರಿ ಇಲ್ಲಿ ಹೆಂಗೆ ಅನ್ಸತ್ತೈತಿ ಹೇಳ್ರಿ. ಒಂದು ಟೈಪ್ ಅಕ್ಕಿ ನೋಡ್ರಿ ಇಲ್ಲಿ ಬೇರೆ ಔಟ್ಫಿಟ್ ಚೇಂಜ್ ಮಾಡ್ಕೊಂಬಂದೆ, ನಾನು ಸಾರಿ ಹಾಕೊಂಡೇನು ಒಂದು ಟೈಪ್ ಭಾಳ ಹಿಂಗೆ ಶಾಯ್ ಅನ್ಸತ್ತೈತಿ. ಉಳ್ಕಿದ್ದವ್ರ ಫ್ರೆಂಡ್ಸ್ ಮನೆಗೆ ಹೋದ್ರೆ ಯಾಕಂದ್ರೆ ಆಲ್ರೆಡಿ ಲೇಟ್ ಆಗಿತ್ತಂತೆ. ಅವರು ಈ ಥರ ಅಂದ್ರೆ ಮಜಾ ಬರ್ತಿತ್ತು. ಇಲ್ಲೆಲ್ಲ ಏನಾಗ್ಬಿಟ್ಟಿದ್ರಪ್ಪ ಅಂದ್ರೆ ಹುಬ್ಳಿನಾಗ ಮಸ್ತ್ ಮಳೆ ಆಗೈತಲ್ಲ, ಎಲ್ಲಿ ಬೇಕಲ್ಲಿ ಗಿಡ ಬಿದ್ದಾವ, ಎಲ್ಲಿ ಬೇಕಲ್ಲಿ ನೀರು ತುಂಬೈತಿ. ಸೊ ಭಾಳ ಪಿಕ್ಚರ್ ಆಗಿಬಿಟ್ಟಿದ್ರಪ್ಪ. ಸೊ ಇಫ್ ಇನ್ ಕೇಸ್ ಮಳಿನಾಗದು ಹೊರಗೆ ಅಡ್ಡಾಡಕೋಬೇಡ್ರಿ, ಮನಿನಾಗಿರ್ರಿ, ಸೇಫ್ ಇರ್ರಿ. ಫ್ಯಾಮಿಲಿಗೆ ಜಸ್ಟ್ ಮನೆಗೆ ಬಂದಿರಿ ನಾನು. ಆ್ಯಂಡ್ ಶ್ಯಾಡೋ ಇಲ್ಲೇ ನಿಂದಿರ್ಸೈತೆ ಮನೆ ಮುಂದೆ. ನಾಳೆ ಎಕ್ಸಾಮಿಗೆ ಹೋದಾಗ ಅಲ್ಲೇ ವಿಜಯವ್ರ ಮನಿನಾಗ ಡ್ರಾಪ್ ಮಾಡಿ ಬರ್ಬೇಕು ಶ್ಯಾಡೋಕ್ಕೆ. ಆ್ಯಂಡ್ ನಮ್ಮ ಮಮ್ಮಿಗೆ ಸೀರೆ ಚಿಂತೈತೆ ನೋಡ್ರಿ, ಈಗೂ ಅನ್ನತ್ತಾರ ನೋಡಿ ಹೆಂಗೆ ಅಡ್ಡಾಡತಿ ಅಂತ ನೋಡ್ರಿ. ಇಲ್ಲಿ ಈಗ ಬಂದೆ ನಾ ಮನೆಗೆ. ಫಸ್ಟ್ ಹೋಗಿ ಯಪ್ಪ ಡ್ರೆಸ್ ಏನು ಮಾಡ್ಬೇಕ್ರಿಪ್ಪ, ಮಸ್ತ್ ಒಂದು ಓವರ್ ಸೈಜ್ ಹಂಗೆ ಹಾಕೊಂಡೆ ಅಂದ್ರೆ ಐ ಫೀಲ್ ಮಚ್ ಮೋರ್ ಬೆಟರ್. ಸಿಗ್ತೇನಂತಡ್ರಿ ನಿಮಗೆ ಹೋಗಿ ಡ್ರೆಸ್ ಏನು ಮಾಡಿ. ಐ ಕುಕ್ಕಿ ಯಾರಿದೆ ಹುಡುಗಿ ಆಗ್ಯಾರ, ಯಾರಿದೆ ಹುಡುಗಿ ಆಗ್ಯಾರ. ಹೂಸ್ ದಿಸ್ ಗರ್ಲಿ ಪಾಪ ಅನ್ನತಿನ ನಂಗೆ ಬೀಳಿಸ್ತಿಲ್ಲ ನೋಡಿಲ್ಲ ಬಾ. ಹೂಸ್ ದಿಸ್ ಗರ್ಲಿ ಪಾಪ ಅನ್ನತಿ ಕುಕ್ಕು. ಅಯ್ಯ ಮಾಡ್ತಾಳೆ. ಬಾ 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 ಬಾ. ಯಾರು 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 ಯಾಕೆ ಏನಾಗ್ತದ ಏನು ಯಾರು ನೀ ನನ್ನೂ ಬೀಳಿಸ್ತಿ ತಂಗಿ ಸೀರಿನಾಗ. ಲೆಟ್ಸ್ ಗೋ ಲೆಟ್ಸ್ ಗೋ. ಆ್ಯಕ್ಚುಲಿ ಒಮ್ಮೆ ತಂಡ ನೋಡಿದೆ, ಯಾಕಂದ್ರೆ ನಂದು 2 ಐಫೋನದ್ದು ಕೇಬಲ್ಲ ಕಾಣಿಸ್ಲಿಲ್ಲ. ಐ ವಾಸ್ ಲೈಕ್ ಬೈ ಓದು ನಾನು 2 ಕೇಬಲ್ ಡೋರ್ ತೆಗಿಬೇಕಾರೆ ಹಾಕೋಬೇಕಾರೆ ಎಲ್ಲ ಬಿದ್ದೈತಂತ ಮಾಡಿದ್ದೇನೆ. ಬಟ್ ಅದು ಮುಂದೆ ಇದ್ರೊಳಗೆ ಇಟ್ಟಿತ್ತ, ಚಂದ ಹುಡುಕಿದೆ ಸಿಕ್ತೆ. ಟೆನ್ಷನ್ ಆಗಿಬಿಟ್ಟಿದ್ರಿ ನಂಗೆ, ಯಾಕಂದ್ರೆ ಐಫೋನ್ ಕೇಬಲ್ ಯಪ್ಪ ನಿಮಗೆ ಡ್ರೆಸ್ ಚೇಂಜ್ ಮಾಡಿ ಸಿಗ್ತಂತ ರೀ.